ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕ್ರಾಂತಿ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ವಸಂತ್ ಕುಮಾರ್. ಏನಿದು ಕ್ರಾಂತಿ ಅಂತೀರಾ? ಅದ್ರ ಬಗ್ಗೆ ಇಲ್ಲಿದೆ ಈ ಸ್ಟೋರಿ ನೋಡಿ. ಚಂದನವನದ ಅಕ್ಷರದ ಸಿನಿಮಾಗಳು ಇತಿಹಾಸದ ಪುಟ ಸೇರ್ತಾ ಇದೆ. ಇದೀಗ ಕಬ್ಜಾ ಸಿನಿಮಾ ಕೂಡ ಅದೇ ಸಾಲಿನಲ್ಲಿದೆ. ಅಕ್ಷರದಿಂದ ಪ್ರಾರಂಭವಾಗಿರುವ KGF ಕಾಂತಾರ ಸಿನಿಮಾ ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ಈಗ ಅದೇ ಸ್ಟೈಲ್ ಅಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಬಹು ನಿರೀಕ್ಷಿತ ಕಬ್ಜಾ ಸಿನಿಮಾ ಕೂಡ ದೊಡ್ಡ ಹಿಸ್ಟ್ರಿನ ಕ್ರಿಯೇಟ್ ಮಾಡೋಕೆ ಹೊರಟಿದೆ. ಅದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಎಸ್, ಮಾರ್ಚ್ 17 ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನದಂದು ಕಬ್ಜಾ ಚಿತ್ರ ರಿಲೀಸ್ ಆಗುತ್ತಿದೆ. ಇತ್ತೀಚೆಗೆ ರಿಲೀಸ್ ಆಗಿರೋ KGF ಪಾರ್ಟ್ 1 ಮತ್ತು ಪಾರ್ಟ್ 2 ಮಾಡಿದ ಮೋಡಿ ಎಂಥದ್ದು ಅಂತ ನಿಮ್ಗೆ ಗೊತ್ತಿದೆ. ಪ್ರತಿಯೊಬ್ಬರು ಮಾತನಾಡೋ ಲೆವೆಲ್ಗೆ ಹವಾ ಕ್ರಿಯೇಟ್ ಮಾಡಿದೆ. ಅದರ ಬೆನ್ನಲ್ಲೇ ಕಾಂತಾರ ಸಿನಿಮಾ ಕೂಡ ಭರ್ಜರಿ ಸಕ್ಸಸ್ ಮೂಲಕ ಯಶಸ್ಸು ಕಂಡಿದೆ. ಸ್ಯಾಂಡಲ್ವುಡ್ ನಲ್ಲಿ ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ಅಕ್ಷರದ ಸಿನಿಮಾಗಳು ಸಖತ್ತಾಗಿ ಶೈನ್ ಆಗುತ್ತವೆ. ಅಂತೆಯೇ ಕಬ್ಜಾ ಸಿನಿಮಾದ ಟೀಸರ್ ನೋಡಿ ಸಮಥಿಂಗ್ ಏನೋ ಈ ಸಿನಿಮಾದಲ್ಲಿದೆ ಎಂದು ಸಿನಿ ಪ್ರಿಯರು ಮಾತನಾಡಿಕೊಳ್ಳುತ್ತಿದ್ದಾರೆ. ಅದರ ಜೊತೆಗೆ ಈ ಟೈಟಲ್ ಕೂಡ ಅಕ್ಷರದಿಂದಲೇ ಶುರುವಾಗಿದ್ದರಿಂದ ಚಂದನವನಕ್ಕೆ ಅಕ್ಷರದ ಸಿನಿಮಾಗಳು ಹೆಸರು ತಂದುಕೊಡುತ್ತಿವೆ ಅಂತ ಗಾಂಧಿನಗರದ ಮಂದಿ ಇದೀಗ ಮಾತನಾಡಿಕೊಳ್ಳುತ್ತಿದ್ದಾರೆ. ಕಬ್ಜಾ ಸಿನಿಮಾದ ಬಿಡುಗಡೆ ದಿನಾಂಕವು ಘೋಷಣೆಯಾದ ಕೆಲವೇ ಕ್ಷಣದಲ್ಲಿ ಕಬ್ಜಾ ಚಿತ್ರವು ಟ್ವಿಟರ್ ಟ್ರೆಂಡಿಂಗ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿ ರಾರಾಜಿಸುತ್ತಿದೆ. ಇದು ಕನ್ನಡ ಸಿನಿಮಾದ ತಾಕತ್ತು ಅನ್ನೋದು ನಮ್ಮ ಖುಷಿ. ಕಬ್ಜಾ ಸಿನಿಮಾದಲ್ಲಿ ಉಪ್ಪಿ ಇಲ್ಲಿಯವರೆಗೆ ಕಾಣದ ಲುಕ್ ನಲ್ಲಿ ನೀವು ಅವರನ್ನ ಕಂಡು ಥ್ರಿಲ್ ಆಗಬಹುದು. ರಿಯಲ್ ಸ್ಟಾರ್ ಉಪೇಂದ್ರಗೆ ನಾಯಕಿಯಾಗಿ ಶ್ರೇಯಾ ಶರಣ್ ಕಾಣಿಸಿಕೊಂಡಿದ್ದು ನವಾಬ್ ಶಾ, ಕಬೀರ್ ಸಿಂಗ್ ದುಹಾನ್, ಪ್ರಮೋದ್ ಶೆಟ್ಟಿ, ಮುರಳಿ ಶರ್ಮಾ ಮುಂತಾದವರು ಅಭಿನಯಿಸಿದ್ದಾರೆ. KGF ಖ್ಯಾತಿಯ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಈ ಚಿತ್ರಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ. AJ ಶೆಟ್ಟಿ ಅವರು ಛಾಯಾಗ್ರಹಣ ಮಾಡಿದ್ದು KGF ಖ್ಯಾತಿಯ ಶಿವಕುಮಾರ್ ಕಲಾ ನಿರ್ದೇಶನ ಮಾಡಿದ್ದಾರೆ. ಇದು ಸ್ವಾತಂತ್ರ್ಯ ಪೂರ್ವದ ಭೂಗತ ಲೋಕದ ಕಥೆಯಾಗಿದೆ. ಯಸ್ ವೀಕ್ಷಕರೇ, ಒಟ್ಟಾರೆಯಾಗಿ ಚಂದನವನದಲ್ಲಿ ಕ್ರಾಂತಿ ಯಾವ ರೀತಿ ಸದ್ದು ಮಾಡ್ತಾ ಇದೆ ಅಂತ ನೋಡಿದ್ರಲ್ಲ. ಇದು ಇವತ್ತಿನ ಈ ಕ್ಷಣದ ಸ್ಪೆಷಲ್ ಸ್ಟೋರಿ. ಮತ್ತೆ ಮುಂದೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ NKST4, ಇದು ನಿರಂತರ ಕಾರ್ಯಪಡೆ.